ಹೇಮಂತ ಜಾರಕಿಹೊಳಿ ಅವ್ರ ಸಹೋದರರು ಇರ್ಬೋದು, ಅಥವಾ ಅಲ್ಲಿ ಆ ಭಾಗದಲ್ಲಿರುವಂಥ ನಮ್ಮ ಟಾಲೆಸ್ಟ್ ಲೀಡರ್ ಆಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು. ಇವರೆಲ್ಲ ನಮ್ಮನ್ನು ಕರೆದುಬಿಟ್ಟು ಇದ್ರ ಬಗ್ಗೆ ಮಾಹಿತಿನ ಕೊಡಿ, ಅದನ್ನು ಯಾವ ರೀತಿ ಪಾದಯಾತ್ರೆಯನ್ನು ನಾವು ಕಂಡಕ್ಟ್ ಮಾಡ್ಬೋದು, ಏನೇನು ಅದರೊಳಗಡೆ ಸೇರಿ ನೀನು ಪತ್ರಕರ್ತನಾಗಿದ್ದೆ, ಇದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಮಾಹಿತಿನ ಕೊಡು ಅಂತ ಕೇಳಿದ್ರು. ಹೋಗಿದ್ದೀವಿ ಅಷ್ಟರೊಳಗಡೆ. ಇದರೊಳಗಡೆ ಅದನ್ನು ನಾವು ಸೆಪ್ಟೆಂಬರ್ 17ಗೆನೋ ಅವರು ಪ್ರಾರಂಭ ಮಾಡಬೇಕು ಅಂತ ಅವರು ಯೋಚನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆಯೋಣ. ಇದು BJPಯ ಒಂದು ಕಾರ್ಯಕ್ರಮ ಆಗಿರ್ತದೆ, ಇಲ್ಲಿ ಯಾರ್ದೋ ಮೇಲಾಟದ ಕಾರ್ಯಕ್ರಮ ಆಗಿರಲ್ಲ. ಇದು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡೇ ಈ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರಿಗೂ BJPಯ ಬ್ಯಾನರ್ ಬಂಟಿಂಗ್ ಕಟ್ಟುವ ಕಾರ್ಯಕರ್ತನಿಂದ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಹ್ವಾನ ಇದ್ದೇ ಇರುತ್ತದು. ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಮುಕ್ತ ಆಹ್ವಾನ ಕೊಡ್ತಾರೆ. ಯಾಕೆಂದರೆ ಇದರಲ್ಲಿ ಯಾರದೇ ಮೇಲಾಟ, ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆ ಅಲ್ಲ ಇದು ನಾಯಕ ಜನಾಂಗಕ್ಕೂ ವಾಲ್ಮೀಕಿ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯದ ವಿಚಾರದಲ್ಲಿ ಈ ಸರ್ಕಾರವನ್ನು ನಾವು ಹಣಿಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ. ಅದಕ್ಕೋಸ್ಕರ ಈ ಪಾದಯಾತ್ರೆ ಆಯೋಜನೆ ಆಗ್ತಾಯಿದೆ. ಖಂಡಿತ ಹೈಕಮಾಂಡು ಪಕ್ಷದ ಬಲವರ್ಧನೆ ಬಗ್ಗೆನೇ ಯೋಚನೆ ಮಾಡಬೇಕಲ್ವಾ. ಹೈಕಮಾಂಡನ್ನು ಬಿಟ್ಬಿಟ್ಟು ನಾವೇನೋ ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರೇನಾರು ಹೇಳಿದ್ದಾರೆ? ಇಲ್ಲ ಅಲ್ವಾ, ಯಾರೂ ಹೇಳಿಲ್ಲ. ಹೈಕಮಾಂಡ್ ಏನು ಅವ್ರಿಗೆ ಮಾಹಿತಿ ಕೊಟ್ಟು ಮನವರಿಕೆಯನ್ನು ಮಾಡಿಕೊಟ್ಟು ಅವರ ಅನುಮತಿಯೊಂದಿಗೆ ಪಾದಯಾತ್ರೆಯನ್ನು ಕೈಗೊಳ್ತೀವಿ ಅಂತೇಳಿ ಸ್ಪಷ್ಟವಾಗಿ ಅರವಿಂದ್ ಲಿಂಬಾವಳಿಯವರು ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡನ್ನು ದೂರ ಇಟ್ಟುಬಿಟ್ಟು ಇದು ನಡೆಸುವಂಥ ಪಾದಯಾತ್ರೆ ಅಲ್ಲ. ಹೈಕಮಾಂಡ್ ಒಪ್ಪಿಗೆಯೊಂದಿಗೆ ಇದು ನಡಿಬೇಕು. ಆಮೇಲೆ ರಾಜ್ಯ BJPನವರು ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇರುವಂಥರು. BJP ಒಬ್ಬ ಕಾರ್ಯಕರ್ತನಿಂದ ಅಧ್ಯಕ್ಷರವರೆಗೂ ಎಲ್ಲರೂ ಕೈ ಜೋಡಿಸಿ ಈ ಒಂದು ಯಾತ್ರೆಯನ್ನು ಮಾಡಬೇಕಾಗುತ್ತೆ. ಸರ್, ಇದೊಂದು ಹಗರಣವೇ ಅಲ್ಲ, ಎಲ್ಲ ದುಡ್ಡು ರಿಕವರಿ ಆಗುತ್ತೆ, ಅದು ಹೆಂಗೆ ಹಗರಣ ಆಗುತ್ತೆ ಅಂತ ಕಾಂಗ್ರೆಸ್ ವಾದ ಇರುವಂಥದ್ದು. ಎಲ್ಲ ರಿಕವರಿ ಆಗಿಬಿಟ್ಟಿದೆ. ಯಾರೊಬ್ಬ ಕತ್ಕೊಂಡೋಗಿರ್ತಾನೆ, ಅವನದು ದುಡ್ಡು ಕಿತ್ಕೊಂಬಂದು ಹತ್ತು ಕೂಡಲೇ ಅವನಿಗೆ ಕಳ್ಳನ್ ಬಿಡೋಕ್ಕಾಗುತ್ತಾ? ಹಂಗೆ ಮುಂದಿನ ಸಭೆಯಲ್ಲಿ ನಡೀತೀನಿ ಗೊತ್ತಿಲ್ಲ ನನಗೆ. ನೋಡಿ, ಅದೆಲ್ಲ ಹಿರಿಯ ನಾಯಕರಿದ್ದಾರೆ, ಅವ್ರು ತೀರ್ಮಾನವನ್ನು ಮಾಡ್ತಾರೆ. ನನಗೆ ಮಾಹಿತಿ ಕೊಡಲಿಕ್ಕೆ ಅಂತ ಕರೆದಿದ್ರು, ನನ್ನ ಅನುಭವ ಹಂಚ್ಕೊಳ್ಳಿಕ್ಕೆ ಹೇಳಿದರು. ನಾನು ಅಷ್ಟೇ ಮಾಹಿತಿಯನ್ನು ಕೊಟ್ಟು ಬಂದಿದ್ದೀನಿ. ನಾನು BJP ಒಬ್ಬ ಕಾರ್ಯಕರ್ತನಾಗಿ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಈಗ ಮೈಸೂರು ಚಲೋ ಪಾದಯಾತ್ರೆನ ನಾನು ಇರಲಿಲ್ವಾ? ಸರ್, ಮೈಸೂರು ಚಲೋ ಎಲ್ಲೋ ಒಂದು ಕಡೆ ಹಿರಿಯ ನಾಯಕರೆಲ್ಲ ಕಡೆಗಣಿಸಿದ್ರು, ಓನ್ಲಿ ವಿಜಯೇಂದ್ರ ಅವರನ್ನ ಫೋಕಸ್ ಮಾಡೋದು ಅನ್ನೋದು ನಿಮ್ಮ ಪಕ್ಷದಲ್ಲಿ ಅಸಮಾಧಾನ ಇದೆ ಅಂತ. ಮೀಡಿಯಾ ನೋಡಿದವರಿಗೆ, ಪತ್ರಿಕೆ ಓದಿದವರಿಗೆ, ಲೈವ್ ಪ್ರೋಗ್ರಾಮ್ ನೋಡಿದವರಿಗೆ ಎಲ್ಲರೂ ಏನೇನು ನೋಡಬೇಕು, ಅವ್ರಿಗೆ ಏನೇನು ಕಂಡಿರ್ತದೆ ಅವರ ವಿವೇಚನೆಗೆ ತಕ್ಕಾಗಿ ಅವರು ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾರೆ. ನಾನು ಅದ್ರ ಬಗ್ಗೆ ಏನು ಹೆಚ್ಚೇನು ಹೇಳಲಿಕ್ಕೆ ಹೋಗಲ್ಲ. ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ಮೂಡಾದಲ್ಲಿ 5,000-6,000 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿರೋ ವಿಚಾರದಲ್ಲಿ ನಾವು ಒಂದು ಧ್ವನಿ ಎತ್ತಬೇಕು ಅಂತೇಳಿ ಪಾದಯಾತ್ರೆಯನ್ನು ಕೈಗೊಂಡಾಗ ಹೋಗಿದ್ದೀನಿ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರಕ್ಕೆ ಬಂದಾಗ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಿದ್ದು BJP ಮತ್ತು ಕುಮಾರಸ್ವಾಮಿಯವರ 2020 ಸರ್ಕಾರದಲ್ಲಿ. ವಾಲ್ಮೀಕಿ ಜಯಂತಿಯನ್ನು ಆರಂಭ ಮಾಡಿದ್ದೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು. ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಯಥೇಚ್ಛವಾಗಿ ಅನುದಾನವನ್ನು ಕೊಟ್ಟಿರುವಂಥವ್ರು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ SC ST ಜನಾಂಗದ ಪರವಾಗಿದ್ದೀವಿ. ಹಾಗೆ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಪರಿವಾರ ತಳವಾರನ್ನು ST ಕ್ಯಾಟಗರಿಲಿ ಇಲ್ಲ ಅಂತೇಳಿ ಹೇಳ್ಬಿಟ್ಟು ಅದನ್ನು ಸೇರಿಸ್ಕೊಡೋ ಕೆಲಸವನ್ನು ನಾನೇ ಹೋರಾಟವನ್ನು ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಅವರಿಗೆ ಸೇರಬೇಕಾದಂಥ ಹಣವನ್ನು ಪೋಲ್ ಮಾಡಿರುವಂಥ ವಿಚಾರದಲ್ಲಿ ಈ ಒಂದು ಪಾದಯಾತ್ರೆಯನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲರೂ ಹಿರಿಯರು ಯೋಚನೆಯನ್ನು ಮಾಡ್ತಿದ್ದಾರೆ. ಅದರೊಳಗಡೆ ಖಂಡಿತ ನಾನು ಕೂಡ ಭಾಗಿಯಾಗ್ತೀನಿ. ಸರ್, ಈಗ ಇದಾಗಿದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳೇನಿವೆ, ಗ್ಯಾರಂಟಿಗಳನ್ನ ಮರುಪರಿಶೀಲನೆ ಮಾಡಬೇಕು, ಏನು ಮೇಲ್ವರ್ಗದವರವ್ರೆ ಅವ್ರಿಗೆಲ್ಲ ಕಟ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತ ಕಾಂಗ್ರೆಸ್ಸಲ್ಲಿ ಧ್ವನಿ ಶುರು ಆಗಿರೋದು ಹೈಕಮಾಂಡ್ವರೆಗೆ. ಅದು ನನಗೇನು ಬಗ್ಗೆ ಗೊತ್ತಿಲ್ಲ. ನನಗೆ ಅದರದ್ದು ಆಚೆಗೆ ಇವತ್ತಿನ ಈ ವಿಚಾರಕ್ಕೆ ಅಷ್ಟೇ ಸೀಮಿತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ತಾವು ಗೌರಿ ಲಂಕೇಶ್ ಅವರ ಹತ್ಯೆ ಸಂಬಂಧಪಟ್ಟ ಆರೋಪಿನ ಭೇಟಿ ಮಾಡಿದ್ದು ಕಾಂಗ್ರೆಸ್ಗೆ ಇದಾಗಿದೆ. ಪರ್ಟಿಕ್ಯುಲರ್ ದಿನೇಶ್ ಗುಂಡೂರಾವ್ ನಿಮ್ಮ ಮನಸ್ಥಿತಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಸುಮಾರು ಸರಿ ಹೇಳಿಕೆಯನ್ನು ಕೊಟ್ಟೆ. ಈ ರಾಜಕಾರಣಿಗಳ ಮಕ್ಕಳಿದಾರಲ್ಲ, ಅವರಿಗೆ ಅಪ್ಪಂದಿರ ಪ್ರತಿಭೆ ಆಗಲಿ ಅನುಭವವಾಗಲಿ ಯಾವುದೂ ಕೂಡ ವರ್ಗಾವಣೆ ಆಗಲ್ಲ ಅಂತ ಹೇಳಿದ್ದೆ. ಈಗ ದಿನೇಶ್ ಗುಂಡೂರಾವ್ ಕೊಟ್ಟಿರೋಂಥ ಹೇಳಿಕೆ, ಅವ್ರು ಮಾಡಿರೋಂಥ ಟ್ವೀಟು, ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂಥ ಹೇಳಿಕೆ, ಇದನ್ನೆಲ್ಲ ನೋಡಿದಾಗ ಅಂಥ ಗ್ರೇಟ್ ಫಾದರು, ಆದರೆ ಮಕ್ಕಳಿಗೆ ಅದರೊಂದು 10% 5% ಅವರ ಬುದ್ಧಿಶಕ್ತಿ ಆಗಲಿ ಅನುಭವವಾಗಲಿ ವರ್ಗಾವಣೆ ಆಗಲಿಲ್ಲ ಅನ್ನೋದು ಅವ್ರು ಕೊಟ್ಟಿರುವಂಥ ಹೇಳಿಕೆಗಳಿಂದ ವ್ಯಕ್ತವಾಗ್ತಿದೆ. ಯಾಕೆಂತಂದರೆ ಆರೋಪಿಗೂ ಅಪರಾಧಿಗೂ ಬಹಳ ವ್ಯತ್ಯಾಸವಿದೆ. ಈ ಗೌರಿ ಲಂಕೇಶ್ ಮರ್ಡರ್ ಕೇಸ್ನಲ್ಲಿ 16 ಜನ ಒಳಗಡೆ ಇದ್ದಾರೆ. ಕೋರ್ಟಲ್ಲಿ ಟ್ರಯಲ್ ಪ್ರಾರಂಭವಾಗಿ ವಿಟ್ನೆಸ್ಗಳನ್ನು ಕರೆದು ಪಾರ್ಟಿ ಸವಾಲಿಗೆ ಗುರಿಪಡಿಸುವಂಥ ಕೆಲಸ ಎಲ್ಲ ಆಗ್ತಾಯಿದೆ.
ಈ ಮಧ್ಯದಲ್ಲಿ A1 ಆಗಿದ್ದಂಥ ನವೀನನ್ನು A17 ಆದ. ಅಕ್ಯೂಸ್ ನಂಬರ್ 1 ಇದ್ದವನು ಅಕ್ಯೂಸ್ ನಂಬರ್ 17ಗೆ ಹೋಗಿದ್ದಾನೆ ಅವನು. ಈಗ ಅವನಿಗೆ ಕೋರ್ಟು ಮಧ್ಯಂತರದಲ್ಲಿ ಒಂದು ತೀರ್ಪನ್ನು ಕೊಟ್ಟು ಜಾಮೀನಿನ ಮೇಲೆ ಬಿಡುಗಡೆನ ಮಾಡಿದೆ. ನವೀನನು ಮೊದಲಿಂದಲೂ ಕೂಡ ನನಗೆ ಗೊತ್ತಿರುವಂಥ ಹುಡುಗ. ಹಾಗಾಗಿ ಆತನ ಮನೆಗೆ ಹೋಗಿ ಆತನಿಗೆ ಹೊಡೆದಿರೋ ಅಂಥ ಹೊಡೆತಗಳನ್ನು ಇವೆಲ್ಲ ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಆ ರೀತಿ ಪೆಟ್ಟು ತಿಂದಿದ್ದ. ಹಾಗಾಗಿ ಅವನ ಮನೆಗೆ ಹೋಗಿ ಒಂದು ಸಾಂತ್ವನವನ್ನು ಹೇಳಿ ಬಂದಿದ್ದೀನಿ. ಆರೋಪಿನ ಮೀಟ್ ಮಾಡೋವಂಥದ್ದೇ ತಪ್ಪು ಅನ್ನೋದಾದರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಅಕ್ಯೂಸ್ಡು, ಅವ್ವ ಮಗ ಇಬ್ಬರೂ ಕಟಕಟೆಯಲ್ಲಿ ನಿಂತಿದ್ದಾರೆ. ಹಾಗಾಗಿ ಆ ಅವ್ವ ಮಗನ ಕಾಲಿಗೆ ದಿನೇಶ್ ಗುಂಡೂರಾವ್, ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನವರೆಲ್ಲೂ ಅಲ್ಲಿ ಕಾಲಿಗೆ ನಮಸ್ಕಾರ ಬರ್ತಿರಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿರುವಂಥ ಆರೋಪಿಗೆ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿರಲ್ಲ. ಇದು ಸರಿನಾ? ಹಾಗಾದರೆ ಸುಮ್ಮನೆ ತಿಳಿಗೇಡಿ ತಂದಲ್ಲಿ ಹೇಳಿಕೆಯನ್ನು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಿಂದೆ ಆಗಿದ್ದವರು, ತದನಂತರ ಆಗಿ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರೇ ಅಕ್ಯೂಸ್ಡ್ ಇದ್ದಾರೆ, ಇವರಿಬ್ಬರೇ ಆರೋಪಿಗಳಿದ್ದಾರೆ. ಆ ಆರೋಪಿಗಳನ್ನೇ ತಮ್ಮ ಅಧಿನಾಯಕಿ ಮತ್ತು ನಾಯಕ ಅಂತ ನೀವು ಒಪ್ಕೊಂಡಿರುವಂಥ ನೀವು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ ಸರ್. ಜನನು ನಗ್ತಾರೆ. ನೀವು ತಿಳಿಗೇಡಿ ತಂದಿಂದ ಈ ರೀತಿ ವಿಚಾರರಹಿತವಾಗಿ ಹೇಳಿಕೆಯನ್ನು ಕೊಡೋಕ್ಕೆ ಹೋಗಬೇಡಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.